ಎತ್ತಿ ಒಂದ್ ಈಟ್ರ ಈಕಿ ನಾಚಿಕೆ ಮಾನ ಮರ್ಯಾದೆ ಐತನ ಆ ನಾವು ವರ್ಷದೊಳಗ ಈಕಿ ಹಾಕಬೇಕು ಮಂದಿ ಮುಂದೆ ಹಾಕಂತ ಹೇಳಕ ನಾಚಿಕೆ ಬರುತ್ತೆ ಯಾವಾಗ ನೋಡಿದ್ರು ತುಡು ಮಾಡ್ತಾ ಯಾಕ ನಮ್ಮ ಮನಿ ಬೇಕಾಗೈತೆ ಈಕಿ ತುಡು ಮಾಡಕ ಮನ್ ನೋಡಿದ್ರ ಕೊಳಗಳು ತುಡು ಮಾಡ್ಕೊಂಡ್ ಬಂದಿಟ್ಟಿಲ್ಲ ನೀನ್ ತಗೊಂಬಂದ್ ಕೊಟ್ಟಿ ಈಗ ನೋಡಿದ್ರ ಅಲ್ಲಿ ಟೊಮೆಟೊ ಮಾರಕ್ ಬಂದಿನಿ ಅಲ್ಲಿ ಈಕಿಗೆ ಕಲ್ಲ ಟೊಮೆಟೊ ತಗೋತಿ ಏನಂತ ಹೇಳಿ ಈ ಕಡೆ ಹೊಳ್ಳಿ ಕೇಳ್ಟ್ಲೇನೆ ಈ ಕಡೆ ಟೊಮೆಟೊ ಹಿಡ್ಕೊಂಡು ಓಡಿ ಬಂದ ನೋಡು ಎಟ್ಟರ ಇರಬೇಕು ಅಯ್ಯಯ್ಯವ ಅಂದ್ರಿಕಿ ಟೊಮೆಟೊ ರೊಕ್ಕ ಕೊಡ್ತಾವ ಬಂದಿಲ್ಲ ಕಳು ಮಾಡ್ಕೊಂಡ್ ಬಂದಾಳ ಇವ ಏನ್ ಹೇಳೇ ಇವ ಈಕಿಗಿ ತಂದಿಲ್ಲ ಅಂತ ಹೇಳೆ ತಂದಾಳ ಅಂತ ಹೇಳೆ ನನಗಂತೂ ಸಾಕಾಗಿ ಹೋಯ್ತವ ಇವ ಇಂಥ ಸಸಿ ಸಂಬಂಧ ಏನ್ ಮಾಡ್ಲಿ ಎಟ್ಟರ ಹೇಳ್ಬೇಕು ಏನ್ ಸುದ್ದಿ ಒಟ್ಟ ತಿದ್ಕೊಳಂಗೆ ಇಲ್ಲ ಇದು ಏನವ ಹೆಂಗ್ ಹೇಳೆ ಇವ ಏನ್ ಹೇಳಿ ನನಗೊಂದು ತಿಳಿಯಾಕತ್ತಿಲ್ಲ ಏನ್ ಮಾಡ್ಲಿ ಸಸಿ ಮುಚ್ಕೋಬೇಕಲ್ಲ ಇಲ್ಲಿಕ ನಮ್ದು ಮರೆತು ಹೋಗುತ್ತೆ ಪ್ರೇಮ ಆಕಿ ತಂದಾಳ ಇಲ್ಲ ನನಗಂತೂ ನೋಡಿಲ್ಲ ತಂದಿಲ್ಲ ಅನ್ಸುತ್ತಾ ನೀನ ಖಾಲಿ ಕೈಲೇ ಬಂದ್ಲಕಿ ಹಂಗ ನಾನು ಯಾಕ ಎಂತ ಪರೇಗಿಲ್ಲವ ನಂಗೆ ಹೊರಗಡೆ ಬಂದೈತಿ ನಾವು ಹೋಗ್ತೀನಿ ಅಂತ ಹಂಗ ಚರಿ ತುಂಬ್ಕೊಂಡು ಹಂಗ ಓಡೆ ಹೋಗ್ಬಿಟ್ಲು ಆಕಿ ತಂದಿಲ್ಲ ಅನ್ಸುತ್ತಾ ಹಂಗೇನು ತಂದ್ಲ ಅಂದ್ರೆ ಅಡಿಗೆ ಮನೆ ನೋಡ್ತೀನಿ ಇದ್ದು ಅಂದ್ರೆ ತಂದು ಕೊಡ್ತೀನಿ ಬಾಯ್ ಮಾಡ್ಬೇಡ ಮನ್ಯಾಗ ಹೋಗಿ ಇದನ್ನ ದೊಡ್ಡದು ಮಾಡ್ಬೇಡವ ನಿನ್ ಗಂಡ ಮುಂದೆ ಹೇಳ್ಬೇಡ ಒಂದು ಈಟ್ ಇತ್ತಂದ್ರೆ ಇದನ್ನ ದೊಡ್ಡದು ಮಾಡಿ ಹಿಂದಾಡೆ ಸುಮ್ಮನೆ ಜಗಳ ಆಗತ್ತ ಪ್ರೇಮ ನಿಮ್ಮ ಅತ್ತಿ ಮತ್ತೆ ಕೇಳ್ತಿಲ್ಲವ ನಾನು ನಿನಗೆ ಮತ್ತೆ ಮನೆ ಕೊಡ ಊಸು ತಗೊಂಬಂದು ಕೊಟ್ಟಿನಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಪ್ರೇಮ ಏನು ಹೇಳ್ಬೇಡ ನೀ ಇದ್ದು ಅಂದ್ರೆ ಕಡಿಕೆ ಅದ್ರ ರೊಕ್ಕ ಏಟೈತಿ ಅದನ್ನ ನಾನು ಕೊಡ್ತೀನಿ ಈಗ ಹೋಗ್ ಮನೆಗೆ ಹೋಗ್ ಯಾಕಲೆ ಪಾತಿ ನಮ್ದಕ್ಕೆ ಮನೆಯಲ್ಲಿ ಮಲ್ಲಂದು ಅಕ್ಕ ಟೊಮೆಟೊ ಇಟ್ಟಿತ್ತು ನಮ್ದಕ್ಕೆ ಮರದು ಸಾಂಬಾರಿಗೆ ಹಾಕಿ ಬಿಡ್ತು ನಾನು ನಮ್ದಕ್ಕೆ ನೋಡಿಲ್ಲ ನಮ್ದಕ್ಕೆ ಬೇಟಿ ಒಂದು ತಿಂತು ಇನ್ನೊಂದು ಎರಡು ಈಟಿ ಅದಕ್ಕೆ ಮಲ್ಲಂದು ಅಕ್ಕಕ್ಕೆ ಹೇಳಿ ಅರ್ಧ ಕಿಲೋ ಇತ್ತ ಪಾವು ಕಿಲೋ ಇತ್ತ ಕೇಳಿ ಅವ್ರದಕ್ಕೆ ರೊಕ್ಕ ಕೊಡಬೇಕು ಅಂತ ಬಂದಿದ್ದು ಯಮ್ಮ ಎಷ್ಟಿಕ್ಕಿದ್ದು ತಗೊಂಡಿತ್ತು ಗೊತ್ತಿಲ್ಲ ನನಗೆ ಯವ್ವಪ್ಪ ಅತ್ತಿ ಆತು ನಮ್ಮನೆ ಹುರಿದು ತಿಂದ ಬಿಡ್ತಾಳೆ ಆಕಿ ಪ್ರೇಮಿ ಮೊದಲ ಜಗಳಗಂಡಿ ಪ್ರೇಮಿ ಇವ ಏನು ಮಾಡ್ಲೇವ ಆಕಿ ಗಂಟು ಹಾಕಿಬಿಡ್ತೀನಿ ನೋಡವ ಪ್ರೇಮ ನನಗೆ ಗೊತ್ತಿಲ್ಲಗ ನಮ್ಮಲ್ಲವ ನಿಮ್ಮ ಮನೆ ಅವ್ರ ಮನೆಗೆ ಇಟ್ಟು ಬಂದಾಳ ಅಂತ ನೋಡು ಪಾತಿ ಮನೆಗೆ ಪಾತಿಗೆ ಹೇಳು ಎಷ್ಟು ಅರ್ಧ ಕಿಲೋ ಇದ್ದೋ ಏಸಿದ್ವು ಆಗ ಆಕಿ ರೊಕ್ಕ ನಿಮಗೆ ಕೊಟ್ಬಿಡ್ತಾ ನೋಡ್ರಿ ಆತಿ ಎಂಥದಕ್ಕೆ ಅದಾಳ ಮಲ್ಲವ ಅನ್ನೋದು ಯಾವ ಎಂತಕ್ಕಿಂತ ತಗೊಂಬಂದ್ರೆ ಯಾವ ಚಲೋ ತಂದಿರ ಕೆಬ್ಬನ್ ಪುಟಿ ಮಾರಿದು ಒಂದೀಟ್ರ ಖಳ ಒಂದೀಟ್ರ ಚಂದ ಒಳ್ಳೆ ಆನಿ ಮರಿಯಾಗ ಮತ್ತೆ ಕಳು ಮಾಡೋದು ಬೇರೆ ಮತ್ತೆ ಚಿಪುಣ್ತಾನ ಎಂಥದ ಚಲೋ ಇದೈತಿವ ನಿನ್ನ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಸ್ ಹಾಕ್ತಾಳ ನೋಡಕ್ಕಿ ಅಂತ ಹರ ಅದು ಹಾಕ್ತಾಳಲ್ಲ ಹಾಕೇ ಬಿಟ್ಟಾಳ ಮುಗೀತು ಇನ್ನೇನೈತಿ ಮಾಮಂದನು ಮರ್ಯಾದೆ ಹೋಗೈತಿ ನಿಂದು ಮರ್ಯಾದೆ ಹೋಗೈತಿ ಇನ್ನೇನು ಉಳ್ದೈತಿ ನಿನ್ನ ಮೊಮ್ಮಗಳು ಲಗ್ನ ಮಾಡ್ಕೊಡಕತ್ತಿ ಅದು ಹೆಂಗೈತಿ ನೋಡು ಚಂದಾಗ ಬುದ್ಧಿ ಮಾತು ಹೇಳಿ ಕಳಿಸ್ರಿ ಪಾತಿ ಅವು ಎಷ್ಟಿತ್ತು ಟೊಮಾಟಿ ಅಕ್ಕಿಗೆ ಕೊಟ್ಬಿಡು ನಾನ ಕೊಡ್ಬೇಕಂತ ಮಾಡಿದ್ದೆ ಈಗ ನೀನೇ ಕೊಟ್ಬಿಡು 10 ರೂಪಾಯಿ ನಾ ಎಲ್ಲ ಮಲ್ಲವ್ ಹೇಳ್ಕೊತೀನಿ ಅವ್ರದಕ್ಕೆ ಬಂದು ನಮ್ದಕ್ಕೆ ಕೇಳಿದ್ರೆ ನಮ್ದಕ್ಕೆ ಏನು ಹೇಳ್ಬೇಕು ಅವ್ರದಕ್ಕೆ ಎಲ್ಲ ಹೇಳ್ಕೊಡುತ್ತೆ ನಿಮ್ದಕ್ಕೆ ಸ್ಪೆಷಲ್ ಏಕ ಯಮ್ಮ ಇವ್ರದಕ್ಕೆ ಪೈಸಾ ನಾನು ಕೊಡ್ಬೇಕಂತೆ ಆಯ್ತು ನಾನು ಕೊಡ್ತೀನಿ ಮಲ್ಲಂದ ಅಕ್ಕಗೆ ನೀನೇ ಹೇಳ್ಬೇಕು ಮಲ್ಲಂದ ಅಕ್ಕ ನಮ್ಮ ಮನೆಗೆ ಬಂದು ಕೇಳಿದ್ರೆ ನಾನು ಯಮ್ಮ ನಿಮ್ದಕ್ಕೆ ಹೇಳ್ತೀನಿ ನೋಡು ಯವ್ವ ಆಯ್ತು ಲೇ ಪಾತಿ ನಾಳೆ ಹೇಳ್ತೀನಿ ಆ ರೊಕ್ಕ ತೆಗೆದ್ರೆ ಕೊಟ್ಬಿಡು ನಮ್ದಕ್ಕೆ ಪೈಸಾ ನೈ ಇನ್ನು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಕ್ ಬಂದಿದ್ದು ನಾನು ನಮ್ದಕ್ಕೆ ಪೈಸಾ ನೈ ಏ ಪಾತಿ ತಲೆಗೆ ಏನಾದ್ರು ಎತ್ತಿ ಹಾಕೇನು ಕೈಯಾಗ ಹಿಡ್ಕೊಂಡು ಬಂದಿ ಅನ್ನೋ ತರ ಮಾತಾಡಿದಿ ಇಟ್ಟು ತರ ಆದ್ರೆ ಬಗಳಿದಲ್ಲ ನಾ
ಬೋಸಡಿ ತಗೊಂಡ್ರವ ಸಾಕಾಗಿ ಹೋಯ್ತು ನೋಡು ನನಗಂತ್ರ ಜನ್ಮಕ್ಕೆ. ಪ್ರೇಮಂದ ಅಕ್ಕ ಮಲ್ಲಂದ ಅಕ್ಕ ಟೊಮೆಟೊ ಕೇಳಕ್ ಬಂದು ಅಲ್ಲಿ ಊಸು ಲಾಸು ಯಮ್ಮ ನಾನು ಸಂಜೆ ತಗೊಂಬಂದು ಕೊಡ್ತೀನಿ ಪೈಸಾನ. ನಿಮ್ದುಕ್ಕಿ ಹೋಗಿ ಅಲ್ಲಿ ಕೊಡ್ರಿ. ಮಲ್ಲಂದ ಅಕ್ಕ ಬಂದು ನಮ್ದುಕ್ಕಿ ಜಗಳ ತೆಗೀತೈತಿ, ಅದಕ್ಕೆ ನಾನು ನಮ್ದುಕ್ಕಿ ಪೈಸಾ ಇಲ್ಲ ಅಂತ ಹೇಳಿದ್ದು. ಯವ ಆಯ್ತವ ಪಾತಿ ಗಣ ಶಾಣಕ್ಕಿದ್ದೀನಿ ನೋಡಿ ನೀನು. ನಿಮ್ಮ ಮಲ್ಲಿ ಕೈ ಕೊಡಬೇಡ, ನನ್ನ ಕೈ ಕೊಡು. ಮತ್ತು ಆಕಿನ ಕೈ ಕೊಟ್ಟೆ ಅಂದ್ರೆ ಆಕಿ ₹1 ಎಲ್ಲಿ ಕೊಡಂಗಿಲ್ಲ. ಮತ್ತು ಇದನ್ನ ಕೈಲೇ ಕೊಡ್ಬೇಕಾಗತ್ತೆ ಆಕಿಗೆ. ಅದಕ್ಕೆ ನನ್ನ ಕೈ ತಂದು ಕೊಡು, ನಾ ಹೋಗಿ ಮಲ್ಲವ್ ಹೇಳಿ ನಮ್ಮ ಪ್ರೇಮ ಕೊಡ್ತೀನಂತ. ಆಯ್ತು ನಮ್ದಕ್ಕೆ ಹೋಗುತ್ತೆ. ಆಯ್ತು ಹೋಗ್ಬಾರವ. ಯವ್ವ ಈ ತಾಯಿ ಮಗಳು ಸಂಬಂಧ ಸಾಕಾಗಿ ಹೋತಲ್ಲ ಯವ್ವ ಜಲಮ. ಇವ ಏನು ಮಾಡಲಿ ಯವ್ವ? ಟೊಮಾಟಿ ಕಳು ಮಾಡೋದು, ಕೊಡ ಕಳು ಮಾಡೋದು, ಬಕೆಟ್ ಕಳು ಮಾಡೋದು ಎಂಥದ್ರ ಬಂದೈತೆ ಯವ್ವ ಈಕಿಗೆ. ಅವ್ರವ್ ಹಂತಕ್ಕೆಲ್ಲ ಏನು ಮಾಡೋದು? ಅವ್ರ ಅಪ್ಪನ ಚಾಳಿ ಪೂರ ಬಡ್ದೈತಿ. ಅವ್ರ ಅಪ್ಪ ಎಲ್ಲಿದೆ ಗುಡಿಗೆ ಹೋಗ್ಲಿ ಎಲ್ಲರ ಹೋಗ್ಲಿ ಯಾರು ಏನು ಬಿಟ್ಟು ಬಂದಿರ್ತಾರ ಹರಿದಿದ್ದು ಚಪ್ಪಲ್ ಸರಿ ತಗೊಂಬಂದು ಮನೆ ಮುಂದೆ ಬಿಡ್ತೈತಿ. ಅಂಥದ್ದು ಈ ಮಲ್ಲಿಯರ ಅಪ್ಪ. ಮತ್ತು ಅದ್ರದ್ದು ಚಾಳಿ ಇದಕ್ಕೆ ಬಡ್ದೈತಿ. ಹೆಂಗಾರ ಬಿಡಿಸ್ಬೇಕಪ್ಪ ದೇವ್ರೇ, ಒಂದು ದಾರಿ ತೋರ್ಸಪ್ಪ ಈಕಿನ್ನ. ಕಳು ಮಾಡೋದು ಈಜಿಪಣ್ತನ ಮಾಡೋದು ಬಿಡಿಸೋಕ. ನಮ್ಮ ರೋಸು ನೋಡ್ಲಿಕ್ಕಂದ್ರೆ ನನಗೆ ಸಮಾಧಾನನೇ ಆಗಿಲ್ಲ. ರೋಸ್ ನನ್ನ ರೋಸ್ ರೋಸ್. ಸರಿ ಎಲ್ಲಿ ನಾಯಿ ಒದರಾಕತ್ತಿದ್ದಿಲ್ಲ, ಎಲ್ಲಿ ನಾಯಿ ಮರಿ ಒದರದಂಗ ಆಗತ್ತಿಲ್ಲ ಎಲ್ಲಿ? ರೋಸ್ ನನ್ನ ರೋಸ್. ಯವ್ವ ನಾಯಿ ಮರಿ ಎಲ್ಲ ಇವ ಡಮ್ರಾಟ ಆಡೋದು ಕಲ್ಲಿ ತಮ್ಮ ಗಾಲ್ ನಿಂತೈತ್ ನೋಡದ. ಯಪ್ಪ ಡಮ್ರಾಟ ಆಡೋನಿ ಏನ್ ಚಂದ ರೋಸ್ ಅಂತ ಕರಿತೀಯ ನೀನು ನಾಯಿಗಿದ್ದೇನೆ ಎಂತಪ್ರೆ ಅಂಜಿಕ್ ಬಂತು. ಯಾರ ಹುಡುಗರು ಇದ್ರೆ ಚಿಟ್ ಚಿಟ್ ಚಿರುಪಕ್ಕೆ ನಿನ್ ದನಿ ಕೇಳಿ. ವಾಟ್ ಇಸ್ ಶೇಮ್? ಏನಿದು ನನ್ನ ದನಿಗೆ ಈ ಥರ? ಗಿರ್ಜಾ ಆಂಟಿ, ನಾನು ಅವಾರ್ಡ್ ತಗೊಂಡಿನಿ. ನಾ ಹಾಡಿ ಒಂದು ಹಾಡ್ಲೇನ ಈಗ? ಯಪ್ಪ ಡಮ್ರಾಟ ಆಡೋನೆ ದೂರ ತನಿಂದರು. ನಾವು ಹೋಗ್ಬೇಕು. ಇಲ್ಲಿ ದಾರ ನಿಂತು ನೀನು ಹಾಡ ಕೇಳಿ ಮತ್ತೆ ನಮ್ಮ ಕಿವಿ ಡಮಾರ್ ಅಂದು ಅಲ್ಲೇ ಕಿವಿ ಕೇಳಾರ್ದ ಕಿವಿಡು ನಮ್ಮ ಮತ್ತೆ ಅದಳ ಕಿವಿಡು ಮುದುಕಿ ಹಂಗಾಗೈತೆ ಅಂತೀನಿ. ದೂರ ನಿಂದ್ರಪ್ಪ. ನೀನು ಅವ ನಿನ್ನ ಕಡೆನೇ ಇಟ್ಕೋ. ನೀನು ಗನ ಚಂದ ಹಾಡ್ತಿ. ನಿನ್ನ ರೋಜವನ್ ಮುಂದೆ ಹಾಡು. ನಿಮ್ಮ ರೋಜವ್ ಎಲ್ಲಿದಾಳ ನೋಡಿ ಹುಡುಕೋಗು. ಆಂಟಿ ಏನು ಇಷ್ಟೊಂದು ಇನ್ಸಲ್ಟ್ ಮಾಡಕತ್ತೀರಿ ನನಗೆ? ಛೇ, ನೀವು ಈ ಥರ ಇನ್ಸಲ್ಟ್ ಮಾಡಿದ್ರೆ ನನ್ನ ಕಲೆಗೆ ಬೆಲೆ ಎಲ್ಲಿದೆ? ನಾನು ಹಾಡ ಕೇಳ್ಬಿಟ್ರೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹಾಕ್ತಾರೆ ಗೊತ್ತನ? ಛೇ, ನಿಮ್ಗೆ ಗೊತ್ತಿಲ್ಲ ಅದು ಏನು ಅನ್ನೋದು. ಹಾಡು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತೀರಿ. ಹೌದನ? ನಮ್ಮ ಹಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡೇನೆ. ನಿಂದ್ರ ಒಂದು ಹಾಡ ಹಾಡ್ತೀನಿ ಕೇಳು. ನಿನ್ನ ದನಿಗೆ ನನ್ನ ದನಿಗೆ ಎಷ್ಟು ಫರಕ್ ಐತೆ ಅನ್ನೋದು ಗೊತ್ತಾಗುತ್ತೆ. ಹೌದಾ? ನೀನ ನಾನು ನೋಡಬಿಡೋಣ. ಹಾಡು ಫಸ್ಟ್ ನೀ ಹಾಡ, ಆಮೇಲೆ ನಾ ಹಾಡ್ತೀನಿ. ರೋಸ್, ವಾಟ್ ಇಸ್ ದಿಸ್? ಏನು ನಡೆದೈತಿ ಇಲ್ಲಿ? ಅಂತಾಕ್ಷರಿ ನಡೆದೈತೇನೆ? ಓ ರೋಸ್, ಈಗ ಬಂದ್ಯಾ? ನಿನ್ನ ಮೇಲೆ ಹಾಡು ಹಾಡ್ಕೊತ ಹೊಂಟಿದ್ದೆ. ಇವರು ನಾಯಿ ಒದ್ರದಂಗೆ ಒದ್ರಾಕತ್ತೇನೋ ಅಂತಂದ್ರು. ನನ್ನ ಹಾಡಿಗೆ ಇವರು ಎಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತನ? ಅದಕ್ಕೆ ಅವರ ನಾನು ನೋಡೇ ಬಿಡ್ತೀನಿ. ನೀವು ಇವ್ 3 ಮಂದಿ ಹೇಳ್ರಿ, ಇವ ಯಾಕೆ ಮಾರಿ ಹಿಂಗೆ ಮಾಡಿಕೊಂಡು ಬಂದಾನಲ್ಲ ನಿಮ್ಮ ಮಾಮ? ಓ ರಾಜ್, ಅವನಿಗೆ ಆರಾಮಿಲ್ಲ, ಸ್ವಲ್ಪ ಏಟಾಗಿದೆ, ಕಾಲ್ ಜಾರ್ ಬಿದ್ದು ಸೊಂಟಕ್ಕೆ. ಏನಾಗಂಗಿಲ್ಲ, ನೀವು ಹಾಡ್ರಿ, ನಾವೆಲ್ಲ ಹೇಳ್ತೇವೆ ಯಾರು ಚಂದ ಹಾಡಿದ್ರಂತಂದು. ಅಯ್ಯ ಟೀಚರ್, ಕಾಲ್ ಜಾರ್ ಬಿದ್ದಿದ್ದಲ್ರಿ ಅದು. ನಮ್ಮ ಅತ್ತಿ ಜಾಸ್ತಿ ಒದ್ದಿದ್ದು. ಏನು ಗೊತ್ತಿಲ್ಲ ಅಂತೇಳಿ ಅನ್ಕೋಬೇಡ್ರಿ. ಇನ್ನ ಆರಾಮಾಗಿಲ್ಲನ್ರಿ ಇವ್ರಿಗೆ ನಿಮ್ಮ ಮಾಮಾಗ? ಸುಜಾ ಡಾರ್ಲಿಂಗ್, ನೋಡಿಲಿ ನಾ ಬರಂಗಿಲ್ಲ ಅಂದೆ, ನಿನಗೆ ಬಾ ಒಂದಿಟ್ಟು ಅವಮಾನ ತಗೊಂಬರಕತ್ತೆ ಅಂದೆ. ಇಲ್ಲಿ ನೋಡಿಲಿ ಅಷ್ಟು ಇನ್ಸಲ್ಟ್ ಈ ಹೆಂಗಸ್ರಿಂದ. ಯಪ್ಪ, ನಾನು ಬದುಕಬೇಕಾ? ಮಾಮ ನೀಂಗೆಲ್ಲ ಮಾತಾಡ್ಬೇಡ. ನೀ ಫಾರಿನ್ಗೆ ಹೋಗ್ಬೇಕು, ಮತ್ತೆ ನನ್ನ ಕರ್ಕೊಂಡು ಹೋಗ್ಬೇಕು, ನಾನು ನನ್ನ ರಾಜನ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಾವು ಖಾರ್ 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 ಎಲ್ಲೋಡಿ ಖಾರ್ 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 ಎಲ್ಲೋಡಿ ಖಾರ್ ಅಂತಂದು ಹಾಡ ಹಾಡ್ಬೇಕು. ಇಷ್ಟು ಕನಸು ಕಟ್ಕೊಂಡಿನಿ. ನೀ ನೋಡಿ ಸಾಯಿ ಮಾತಾಡ್ತೀಯಲ್ಲ ಯವ್ವ. ಕಾರ್ ಮಾರಿಕೆ ಅವ್ರೇನ ಹಾಡ ಹಾಡ್ತಾರಂತ ನೀ ಕಣ್ಣಿಂದ್ರಿ ಯವ. ಅಯ್ಯ ಅಕ್ಕ ಎರಡಿ ಮಾರೇಕೆ ಗನ ಚಂದ ಮಾತಾಡ್ತೀವಿ ಬಿಡವ. ನೀನು ಪೂರಾ ಹಿಂಗೆ ಹಾಕೊಳ್ಳೋದು ಕಲಿಯವ ಸ್ವಲ್ಪ. ಇದು ಹಳ್ಳೈತಿ ಬಂದನಿಂದ ಎಲ್ಲರೂ ಹೇಳಕತ್ತಾರ ಅಂತಾವ ಹಾಕೊಂಡು ಅಡ್ಯಾಡ್ತೀಯಲ್ಲ. ಏ, ನಮ್ಮ ಟೀಚರ್ ಬಂದಾಳ. ಇವ ಯಾಕ ಮಾರಿ ಹಿಂಗೆ ಮಾಡಿ ಸೊಂಟ ಹಂಗೆ ಮಾಡ್ಯಾನಲ್ಲ? ಏನಾತು? ಏನಾರ ರಾತ್ರಿ ಡಿಂಗಡಂಗ್ ಡಿಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಏನಾರ ಆಗೈತನ? ಯಾರಿಗೆ ಗೊತ್ತೋ ಮಾರಯ್ಯ, ಹೇಳಕ್ ಬರಂಗಿಲ್ಲ. ಏಯ್, ಹಂಗನಕ್ಕೆ ಹೋಗ್ಬೇಡ. ಇನ್ನ ಲಗ್ನ ಆಗಿಲ್ಲ ಅವರು. ಏನಾರು ಮಾತಾಡ್ತೀನಿ ನೋಡು. ಎಲ್ಲರೂ ನಿನ್ಗೈತೆ ಅಂತ ತಿಳ್ಕೊಂಡೇನೆ? ಹುಚ್ಚುಳೆ ಮಗನೇ, ಅವರು ಪಾರನಿಂದ ಬಂದ, ನಾವು ಪಾರನಿಂದ
ಅಲ್ಲೆಲ್ಲ ಇದು ಮಾಮೂಲಿ ನಿನಗೇನು ಗೊತ್ತು ನನಗೆ ಹೇಳಕ್ ಬಂದಾನ ಸುಮ್ಮನೆ ನಿಂತು ನೋಡಲ್ಲಿ ಎದಕ್ಕೆ ಬಂದಾಳ ಅಲ್ಲಿ ಗಿರ್ಜಾವನು ನಿಂತಾಳ ಅಲ್ಲಿ ಸರವನು ನಿಂತಾಳ ನಾವಿಬ್ರು ಆಕಿನ ಮಾತಾಡ್ಸಿ ನೋಡಿದ್ವಿ ಅಂದ್ರೆ ಅಲ್ಲಿ ನಿನ್ನ ಮನ್ಯಾಗ ಡಿಂಗ್ ಆಗುತ್ತ ನಿಂತ್ಕೊಂಡು ನೋಡಲ್ಲಿ ಏನು ನಡೀತೈತೆ ಅಷ್ಟ ನಿನಗ ಹಾಡಕ್ ಬರಂಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಿ ಸೋತ್ ನಾನು ತಪ್ಕೊಂಡು ಆ ಕಡೆ ಸರ್ ನಿಂದ್ರು ನಮ್ದು ಅರ್ಜೆಂಟ್ ಕೆಲಸ ಐತಿ ಓ ನೋ ನಮ್ ರಾಜ್ ಸೋಲುದಿಲ್ಲ ಅವ ಎಷ್ಟು ಚಂದ ಹಾಡ್ತಾನಂತ ನನಗಷ್ಟೇ ಗೊತ್ತೈತಿ ರಾಜ್ ನೀ ಹಾಡು ಫಸ್ಟ್ ನೀ ಹಾಡು ಗಿರ್ಜಾ ಆಂಟಿ ಆಮೇಲೆ ನನ್ ರಾಜ್ ಹಾಡ್ತಾನೆ ಆ ಹಾಡ ಕೇಳಿ ಎಲ್ಲ ಊರಲ್ಲಿರೋ ಜನರೆಲ್ಲ ಬಂದು ನಿಂದಿರ್ತಾರೆ ಗೊತ್ತಾನೆ ಯವ್ವ ನೀ ಬರೋದಕ್ಕಿಂತ ಮೊದ್ಲನ ನಾವು ಅವನ ಹಾಡ ಕೇಳೇಯವ ಕೇಳಿ ಎಲ್ಲಿ ಟಮಾಟಿ ಹೊಡಿತೈತನ ಕಿವೇನೋ ಅನ್ಕೊಂಡಿದ್ದೇವಿ ಹೊಡೆದಿಲ್ಲ ನಾವ ಹಾಡ್ತೇವಿ ಆಮೇಲೆ ಅವ ಹಾಡಿನ ಮೇಲೆ ನೀವು ಇರ್ತೀರ ಇರಂಗಿಲ್ಲ ಅದು ನಿಮಗೆ ಬಿಟ್ಟಿದ್ದು ನಾವು ಹಾಡ ಹಾಡ್ತೇವೆ ಲೇ ಗಿರ್ಜಿ ಹಾಡ್ಲಿ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೆಯ ಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟಿಗೆ ಜೀವನ ಈ ಕ್ಷಣ ಶುರುವಾದಂತಿದೆ ಕನಸಿನ ಊರಿನ ಕದ ತೆರೆಯುತ್ತಿದೆ ಅಳಬೇಕು ಒಮ್ಮೆ ಅಂತನಿಸಿದೆ ಖುಷಿಗ ಮೀರಿ ಮಧುಮಾಸದಂತೆ ಕೈ ಚಾಚಿದೆ ಹಸಿರಾಯ್ತು ನನ್ನ ದಾರಿ ನೀಡುವ ಮುನ್ನ ನಾನೆಯ ಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟಿಗೆ ಶಿವೆ ಎಷ್ಟು ಚಂದ ಹಾಡಿದ್ಲು ದನಿ ಎಷ್ಟು ಚಂದ ಐತೆ ಗಿರ್ಜಂದು ಮಲ್ಲೇಶ ದನಿಗೇನೆ ಬಿದ್ದೋಗ್ಯಾನ ಬಿಡು ಅದಕ್ಕೆ ಲಗ್ನಾಗೇನು ಈಕಿನ ಬೇಕಂತ ಹೇಳಿ ಇಟ್ಟು ದಿನ ಗೊತ್ತೈತಿದ್ ನೋಡು ಈಕಿ ಏನಾರ ಫಂಕ್ಷನ್ದಾಗ ಹಾಡಿದ್ರೆ ಈಕಿಗೆ ನೋಡು ಅವಾರ್ಡ್ ಏನೋ ಅಂತಾರಲ್ಲ ಈಕಿಗೆ ಬರುತ್ತೆ ನೋಡೋದು ಗಿರಿಜಿ ಬಾರಿ ಹಾಡಿದಿಲೆ ಏಯ್ ರಾಜಪ್ಪ ಡಮ್ರಾಟ ಆಡೋನಿ ನೀ ಈಗ ಹಾಡು ರಾಜ್ ನೀನ ಆ ಗಿರಿಜಾ ಆಂಟಿಕಿತ ಚಂದ ಹಾಡ್ಬೇಕಾ ಒಂದ್ ಸ್ವಲ್ಪ ಏನಾರ ನೀ ಮಿಸ್ಟೇಕ್ ಮಾಡಿದ ನಾನು ನಿನ್ ಜೊತೆ ಮಾತಾಡಂಗಿಲ್ಲ ಈಗ ನೋಡು ನಿನಕಿಂತ ಡಬಲ್ ಚಪ್ಪಾಳಿ ಹಾಕ್ತಾರ ನನಗೆ ನೋಡಾಕತ್ತಿ ಯಪ್ಪ ನಿನ್ ದನಿ ಕೇಳಿ ಮತ್ ನಾವು ದನಗಿನ ಕಟ್ಟೀವಿ ಎಲ್ಲ ಹರ್ಕೊಂಡು ಓಡೋಗಿ ಅಂತೀನಿ ಹಾಡ್ಬೇಡ ತಂದೆ ಗನ ಚಂದ ಹಾಡಿದ್ವು ನಿನ್ನ ಅವನ ಹಿಂಗ ಹಾಡಾಡೋದು ಯವ್ವ ತಾಯ್ದರ ಇವನ್ ಹಾಡಕ್ ಹಚ್ಚಿರಲ್ಲ ನಮ್ಮ ದನಿ ಅಂತ ನೋಡು ನಮ್ಮ ಕಿವಿ ಎಲ್ಲ ಒಡೆದು ಹೋಗ್ತಾವು ಕೇಳಿ ನಡ್ರಿ ಏನು ಕೆಲಸ ಇಲ್ಲ ನಿಮಗೆ ನೋಡಕ್ಕೆ ಟೀಚರ್ ಏನು ಗಪ್ನೆ ನಿಂತು ಬಿಟ್ಟಿರಲಿಲ್ಲ ಯಾಕೆ ಮಾತಾಡವಲ್ರಿ ಸುಜಾ ಡಾರ್ಲಿಂಗ್ ನಾನು ಬಿಟ್ಟು ಅವನ ಹತ್ರ ಹೋಗಿ ನಿಂತು ಮಾತಾಡ್ಬೇಡ ಸುಜಾ ಡಾರ್ಲಿಂಗ್ ನಂಗೆ ಸಿಟ್ಟು ಬರುತ್ತೆ ಹಾಯ್ ನಾನೀಗ ಏನಾರು ಮಾತಾಡ್ಸಿನಿ ಅಂದ್ರೆ ಗಿರಿಜವ್ವ ಮತ್ತು ಈಗ ಸರ್ವ ಇಬ್ರು ಹೋಗಿ ಅವ್ರ ಮನೆಗೆ ಹೇಳಿದ್ರಂದ್ರೆ ಆಯಿತು ಜಯಕ್ಕೆ ಇವನ್ನ ಹಾಕಿ ಉಳ್ಳಿಡ್ಸ ಹೊಡಿತಾಳ ಏನೋ ಮಾತಾಡಬಾರ್ದು ಗಿರಿಜಾ ತುಂಬಾ ಚೆನ್ನಾಗಿ ಹಾಡಿದಿ ನೀನು ಆಡಿಷನ್ ಯಾಕೆ ಹೋಗ್ಬಾರ್ದು ಸರಿಗಮ್ಮಪ್ಪಕ್ಕ ಭಾಳ ಚಂದ ಹಾಡಿದಿ ನಿನ್ನ ಧ್ವನಿ ಅಂದ್ರೂ ಕೇಳಕ್ಕ ಇನ್ನೂ 2 ಕಿವಿ ಎಕ್ಸ್ಟ್ರಾ ಬೇಕನ್ನಿಸ್ತು ಅಷ್ಟು ಚಂದ ಹಾಡಿದಿ ರಾಜ್ ನೀನು ಚೆನ್ನಾಗಿ ಹಾಡಲಿಲ್ಲ ಏನದು ಸಣ್ಣ ಮಕ್ಳಿದ್ರೆ ಅಂಜಿ ಓಡ್ ಹೋಗ್ತಾವ್ ರಾತ್ರಿ ನಿದ್ದಿನೇ ಮಾಡಲ್ಲ ದೇವ್ ಬಂತು ಏನೋ ಚಿರಾಕತೈತೆ ಅಂತ ಹೇಳಂತಾವ್ ಈ ತರ ಧ್ವನಿ ಇಟ್ಕೊಂಡು ನಾ ಹಂಗೆ ಹಾಡ್ತೀನಿ ಹಿಂಗೆ ಹಾಡ್ತೀನಿ ಅಂತ ಹೇಳ್ತೀಯ ಬಿಲ್ಡಪ್ ಕೊಡೋದು ಬರೀ ಬಿಲ್ಡಪ್ ರೋಸ್ ನಡ್ರಿ ಮನೆಗೆ ಹೋಗೋನು ದಾರೆ ನಿಂತ್ಕೊಂಡು ಏನು ಚಂದಿದು ಗಿರ್ಜಾರು ಹೋಗ್ಬರ್ರಿ ನೀವು ಎಲ್ಲಿಗೆ ಹೊಂಟಿದ್ರಿ ನಮ್ಮ ಪಾಪ ಎಲ್ಲ ಡಿಸ್ಟರ್ಬ್ ಮಾಡಿದ ಇವ ರಾಜ ಗಿರ್ಜಾ ಆಂಟಿ ಸಾರಿ ನೀ ಇಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಭಾಳ ಚಂದ ಹಾಡಿದ್ರಿ ಯಪ್ಪ ರಾಜಪ್ಪ ಕೇಳಿದೆ ನಾನು ಎಷ್ಟು ಚಂದ ಹಾಡ್ತೀನಿ ಅನ್ನೋದು ಈಗರ ಕಲ್ಕೋ ಹಾಡಾಡೋದು ನಾನೇನ ಸಂಗೀತ ಕಲ್ತಿಲ್ಲ ರೇಡಿಯೋದಾಗ ಹಾಡೋದನ್ನು ಕೇಳಿ ಕಲ್ತಿದ್ದು ಏನು ನೀನು ಹಂಗ ಕಲಿ ಸುಮ್ಮನೆ ಬರ್ಲಾರ್ದ ಬಿಲ್ಡಪ್ ಏನು ಪಲ್ಡಪ್ ಅಂತಾರಲ್ಲ ಅದನ್ನ ಕೊಟ್ಕೊಂಡು ಅಡ್ಯಾಡಬೇಡ ಯವ್ವ ನೀನು ರೋಜಾ ನನಗೆ ಆಂಟಿ ಅನ್ಬೇಡ ನಾನು ನಿಮ್ಮ ಅರ್ಗೆಕಿನ ಹೆಚ್ಚು ಕಡಿಮೆ ನಂಗೆ ಸಣ್ಣಕ್ಕಿದ ಲಗ್ನ ಮಾಡ್ಯಾರ ಅದಕ್ಕೆ ಜಲ್ದಿ ಮಕ್ಕಳಾಗ್ಯಾವು ಯಾಕ ಅಂತ ಕರಿ ಸಾಕು ಬಾರ್ಲೆ ಸರಿ ಹೋಗುನ್
ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾ ಹಾಡಿರೋ ಹಾಡು ಇವತ್ತು ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ಎಲ್ಲರೂ ವಿಡಿಯೋ ನೋಡ್ತೀರಿ, ಕಮೆಂಟ್ ಮಾಡ್ತಾ ಇಲ್ಲ. ನಾನು ಹೆಂಗೆ ಕತೆ ಬರೀತಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಹೆಂಗೈತೆ ಅನ್ನೋದು. ಅದು ಸರಿನೋ ತಪ್ಪು, ಇಷ್ಟ ಆಗ್ತಿದೆಯೋ ಆಗ್ತಿಲ್ಲೋ, ಅದು ಒಂದು ಪಾತ್ರಗಳು ಹೇಗಿದೆ ಏನನ್ನೋದು ನೀವು ಹೇಳಿದ್ರೆ ನನಗೂ ಗೊತ್ತಾಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ. ನಾನು ಮತ್ತೆ ಹೆಂಗೆ ಹೇಳ್ತಾಳಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ನಾ ಏನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ, ಮತ್ತು ಇನ್ನೊಂದು ಏನಂದರೆ ಎಲ್ಲರೂ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗ್ಲಾರ ಹಂಗೆ ನೋಡತ್ತೀರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿರಿ, ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಿದ್ರಿ. ನಮಸ್ಕಾರ.